ಕಳೆದ 3-4 ದಿನಗಳಿಂದ ಅಬ್ಬರಿಸುತ್ತಿದ್ದ ಪುನರ್ವಸು ಮಳೆ ಹಾಗೂ ಬಿರುಗಾಳಿಯ ತೀವ್ರತೆ ಈಗ ಸ್ವಲ್ಪ ಕಡಿಮೆಯಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಮಡಿಕೇರಿಯಿಂದ ಬಂದಿರುವ ಮಾಹಿತಿಯ ಪ್ರಕಾರ ಜಿಲ್ಲಾದಾದ್ಯಂತ ಮಳೆಯ ಪ್ರಮಾಣ ಇಳಿಕೆಯಾಗಿದ್ದು ನದಿ ತೊರೆಗಳ ನೀರಿನ ಮಟ್ಟವು ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಇದರ ಪರಿಣಾಮವಾಗಿ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಪ್ರವಾಹ ಇಳಿಮುಖವಾಗಿದ್ದು ಸ್ಥಗಿತಗೊಂಡಿದ್ದ ರಸ್ತೆ ಸಂಚಾರ ಮತ್ತೆ ಪುನರಾರಂಭ ಆಗಿದೆ. ಪ್ರವಾಹದಿಂದ ಮುಳುಗಡೆಯಾಗಿದ್ದ ಪಾರ್ಕ್ನ ಕೆಲ ಭಾಗಗಳು ಮಾತ್ರ ಇನ್ನೂ ಜಲಾವೃತವಾಗಿವೆ. ಆರೆಂಜ್ ಅಲರ್ಟ್ ಅಂತ್ಯವಾಗಿ ಕಳೆದ ದಿನಗಳಿಂದ ಭಾರತೀಯ ಹವಾಮಾನ ಇಲಾಖೆ ಕೊಡಗು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಿತ್ತು. ಆದರೆ ಇಂದು ಜುಲೈ 10 ಬೆಳಗ್ಗೆ 8 ಗಂಟೆಯಿಂದ ಆರೆಂಜ್ ಅಲರ್ಟ್ ಅಂತ್ಯಗೊಂಡಿದೆ. ಅದರ ಬದಲಿಗೆ ಒಂದು ದಿನ ಯೆಲ್ಲೋ ಅಲರ್ಟ್ ಮುಂದುವರಿಯಲಿದೆ. ಹವಾಮಾನ ಇಲಾಖೆಯ ಪ್ರಕಾರ ಜುಲೈ 16ರವರೆಗೆ ಜಿಲ್ಲೆಯಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದ್ದು ಭಾರಿ ಮಳೆಯ ಆತಂಕ ಸದ್ಯಕ್ಕೆ ದೂರವಾಗಿದೆ. ಇದರಿಂದ ಕಳೆದ ಕೆಲ ದಿನಗಳಿಂದ ಅಸ್ತವ್ಯಸ್ತವಾಗಿದ್ದ ಜನಜೀವನವು ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಿದೆ. ಮಳೆಯ ಅಂಕಿಅಂಶಗಳ ಕಳೆದ 4 ದಿನಗಳಲ್ಲಿ ಜಿಲ್ಲೆಯಲ್ಲಿ ಸರಾಸರಿ 225.74 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಕಳೆದ 24 ಗಂಟೆಗಳಲ್ಲಿ ಸರಾಸರಿ 47.16 ಮಿಲಿಮೀಟರ್ ಮಳೆಯಾಗಿದ್ದು ಜನವರಿಯಿಂದ ಜುಲೈ 9ರವರೆಗೆ ಜಿಲ್ಲೆಯಲ್ಲಿ ಒಟ್ಟು 678.70 ಮಿಲಿಮೀಟರ್ ಮಳೆ ದಾಖಲಾಗಿದೆ. ತಾಲೂಕವಾರು ನೋಡಿದರೆ ವಿರಾಜಪೇಟೆ 51.95 ಮಿಲಿಮೀಟರ್, ಮಡಿಕೇರಿ 49.80 ಮಿಲಿಮೀಟರ್, ಪೊನ್ನಂಪೇಟೆ 49.95 ಮಿಲಿಮೀಟರ್, ಸೋಮವಾರಪೇಟೆ 69.82 ಮಿಲಿಮೀಟರ್ ಹಾಗೂ ಕುಶಾಲನಗರ 14.30 ಮಿಲಿಮೀಟರ್ ಮಳೆ ದಾಖಲಿಸಿವೆ. ಹಾರಂಗಿ ಜಲಾಶಯದ ಸ್ಥಿತಿ ನಿರಂತರ 4 ದಿನ ಸುರಿದ ಮಳೆಯಿಂದ ಹಾರಂಗಿ ಜಲಾಶಯದ ನೀರಿನ ಮಟ್ಟ ಸುಮಾರು 9 ಅಡಿಗಳಷ್ಟು ಏರಿಕೆಯಾಗಿದೆ. ಸದ್ಯ ಜಲಾಶಯದಲ್ಲಿ 2841.55 ಅಡಿ ನೀರಿನ ಸಂಗ್ರಹವಿದೆ. ಪೂರ್ಣ ಭರ್ತಿಯಾಗಲು ಇನ್ನು ಸುಮಾರು 18 ಅಡಿಗಳಷ್ಟು ನೀರು ಬೇಕಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕಳೆದ ಕೆಲವು ದಿನಗಳಿಂದ ಆತಂಕ ಮೂಡಿಸಿದ ಕೊಡಗಿನ ಮಳೆ ಇದೀಗ ತಗ್ಗಿದ್ದು ಜನರು ಕೊಂಚ ನಿರಾಳರಾಗಿದ್ದಾರೆ. ಆದರೆ ಜುಲೈ 16ರವರೆಗೆ ಸಾಧಾರಣ ಮಳೆ ಮುಂದುವರಿಯುವ ಸಾಧ್ಯತೆ ಇರುವುದರಿಂದ ನದಿ ತೀರದ ಪ್ರದೇಶದ ಜನರು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವುದು ಒಳಿತು. ಕೊಡಗಿನ ಮಳೆ ಪರಿಸ್ಥಿತಿ ಕುರಿತು ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ನಲ್ಲಿ ತಿಳಿಸಿ. ಇಂಥ ಕ್ಷಣದ ಹವಾಮಾನ ಮತ್ತು ರಾಜ್ಯದ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ. ಧನ್ಯವಾದಗಳು.